ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಕಲಿಕೆ ಕಡ್ಡಾಯ ಮಸೂದೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಲಯಾಳಂ ಭಾಷಾ ಹೇರಿಕೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅದು ಹಾಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕೇರಳ ರಾಜ್ಯಪಾಲರು ವಿಧೇಯಕಕ್ಕೆ ಅಂಕಿತ ಹಾಕಿದ್ರೆ ಹೋರಾಟ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಕರಾವಳಿ ಟೂರಿಸಂ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ನಿನ್ನೆ ಕರಾವಳಿ ಪ್ರವಾಸೋದ್ಯಮ ಸಮಾವೇಶ ನಡೆಯಿತು. ಡಿಸಿಎಂ ಡಿಕೆಶಿ ಇದರ ಮುಂದಾಳತ್ವ ವಹಿಸಿದ್ರು. ಸಿಎಂ ಸಿದ್ದರಾಮಯ್ಯ ಹಾಗೂ ಹಲವು ಸಚಿವರು, ಹಿರಿಯ ಅಧಿಕಾರಿಗಳು, ತಜ್ಞರು, ಉದ್ಯಮಿಗಳು ಭಾಗಿಯಾಗಿದ್ರು. ಸಮಾವೇಶದ ಬಳಿಕ ಸಿಎಂ ಪಿಲಿಕುಳದಲ್ಲಿ ನೂತನ ರೆಸಾರ್ಟ್ ಹಾಗೂ ಗಲ್ಫ್ ಕ್ಲಬ್ ಉದ್ಘಾಟಿಸಿದ್ರು. ಬಹಳ ದಿನದಿಂದ ಕರಾವಳಿ ಮಲೆನಾಡು 3-4 ಜಿಲ್ಲೆ ಏನು ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ನಾವು ಕೇರಳ ಮತ್ತು ಗೋವಾ ಅವರು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾವೆಲ್ಲ ಫೇಲ್ ಆಗಿದ್ದೇವೆ. ಸೊ ಪ್ರೈವೇಟ್ಗೆ ಹೆಚ್ಚಿಗೆ ಪ್ರೋತ್ಸಾಹನ ಕೊಡಬೇಕಾಗ್ತದೆ. ಕೆಲವು PPP ಮಾಡಬೇಕಾಗ್ತದೆ. ಕೋಣಗಳ ರೋಮಾಂಚಕ ಓಟ, ದೊಣ್ಣೆ ವರಸೆಯ ಕಸರತ್ತು, ಕಿಕ್ಕಿರಿದು ಸೇರಿರುವ ಜನರ ಶಿಳ್ಳೆ ಚಪ್ಪಾಳೆ, ಇದೆಲ್ಲ ಕಂಬಳ ಉತ್ಸವದ ದೃಶ್ಯಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ನರಿಂಗಾನದಲ್ಲಿ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಕಂಬಳ ನಡೀತಾ ಇದ್ದು, ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ HK ಪಾಟೀಲ್, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಲವಕುಶ ಜೋಡುಕರೆ ಕಂಬಳ ನೋಡಿ ನಾಯಕರು ರೋಮಾಂಚಿತರಾದರು. ದೇವರಾಜ ಅರಸು ದಾಖಲೆ ಮುರಿದ ದೀರ್ಘಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ದಿನಗಳ ಲೆಕ್ಕದಲ್ಲಿ ದಾಖಲೆ ಮುರಿದಿದ್ದಾರೆ. ಆದರೆ ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಇವರ ಸರ್ಕಾರದ್ದೇ ದಾಖಲೆ, ರೈತರ ಆತ್ಮಹತ್ಯೆಯಲ್ಲೂ ಇವರದ್ದೇ ಸರ್ಕಾರದ್ದೇ ದಾಖಲೆ ಅಂತ ಟೀಕಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಗಳ ಲೆಕ್ಕದಲ್ಲಿ ದಾಖಲೆಗಳನ್ನು ಮುರಿದಿದ್ದಾರೆ, ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಇವರು ಸರ್ಕಾರದೇ ದಾಖಲೆ. ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ಮನೆಗೆ ಪಾಯ ತೆಗೆಯುವಾಗ ಹತ್ತಿರ 1 ಕೆಜಿಯಷ್ಟು ಚಿನ್ನದ ಆಭರಣಗಳು ನಿಧಿ ಪತ್ತೆಯಾಗಿದ್ದು ಸಂಚಲನ ಮೂಡಿಸಿದೆ. ಈ ವಿಚಾರ ತಿಳಿದ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಖುದ್ದಾಗಿ SP ರೋಹನ್ ಜಗದೀಶ್ ಅವರಿಗೆ ಕರೆ ಮಾಡಿ ಎಲ್ಲಾ ಚಿನ್ನವನ್ನ ಜಿಲ್ಲಾಡಳಿತದ ವಶಕ್ಕೆ ಪಡೆಯುವಂತೆ ಸೂಚಿಸಿದ್ರು. ಸಿಎಂಗೆ ಗದಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ್ ಪಾಟೀಲ್ ಮಾಹಿತಿ ನೀಡಿದ್ರು. ಹೌದು ಸರ್, ಮನಿ ಪಾಯ ತೆಗೆಯುವ ಮುಂದೆ ಸಿಕ್ಕತ್ತೆ. ಒಂದು 800 ಗ್ರಾಮ್ಲಿಂದ 1 kg ಆಗ್ಬೋದು ಸರ್. ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. ಹ್ಞೂ ಸರ್, ಹ್ಞೂ ಅದ ಅವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಕೊಡ್ತೀವಿ ಎಸ್. ನಮಸ್ಕಾರ ಸರ್. SP ಅವ್ರು ಕೊಡಿ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, SP ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್ ಮಾಡ್ತೀವಿ ಸರ್. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ, ಗುಂಡಿನ ದಾಳಿ ಕೇಸ್ ತನಿಖೆ CID ಹೆಗಲಿಗೇರಿದೆ. ನನ್ನ ಕೊಲೆಗೆ ಯತ್ನಿಸಲಾಗಿತ್ತು ಅಂತ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ. ಈ ಮಧ್ಯೆ ಜನಾರ್ದನ ರೆಡ್ಡಿ ಪತ್ನಿ ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಕೊಪ್ಪಳದ ಅಂಜನಾದ್ರಿಯಲ್ಲಿ 575 ಮೆಟ್ಟಿಲು ಹತ್ತಿ ಹನುಮನ ದರ್ಶನ ಪಡೆದ್ರು. ಯಾವುದೇ ದುಷ್ಟಶಕ್ತಿಯಿಂದ ತಮ್ಮ ಪತಿಗೆ ತೊಂದರೆ ಆಗಬಾರದು ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತು ಇವತ್ತು ನಾಳೆ ಜನಾರ್ದನ್ ರೆಡ್ಡಿ ಅವರದ್ದು 60ನೇ ವರ್ಷದ ಹುಟ್ಟುಹಬ್ಬ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ, ಇಡೀ ನಾಡಿನ ಜನತೆಯ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ರಾಜ್ಯದಲ್ಲಿ 2 ಉಪಚುನಾವಣೆ ನಡೆಯಬೇಕಾಗಿದ್ದು ಕೈ ಮತ್ತು ಕಮಲಕ್ಕೆ ಪ್ರತಿಷ್ಠೆಯಾಗಿದೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪರ ನಿಧನದಿಂದ ತೆರವಾಗಿರುವ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಹೀಗಿನಿಂದಲೇ ಬಿರುಸುಗೊಂಡಿದೆ. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಬಾರದು, ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಅಂತ ಸ್ಥಳೀಯ ಕೈ ನಾಯಕರು ಪಟ್ಟು ಹಾಕಿದ್ದಾರೆ. ಸಚಿವ ಜಮೀರ್ ಅಹಮದ್ಗೂ ಈ ಬಗ್ಗೆ ಒತ್ತಡ ಹಾಕಿದ್ದಾರೆ. ಯಾರೇ ತಂದರೂ ಸಹಿತ ನಮ್ಮ ಒಂದೇ ಒಂದು ಬೇಡಿಕೆ ಏನ್ರಿ, ಅಹಿಂದ ವರ್ಗದವರಿಗೆ ಈ ಸರ್ತಿ ಈ ಕಡೆ ಭಾಗದಲ್ಲಿ ಅವಕಾಶ ಮಾಡಿಕೊಟ್ರಿ. ಸೌತ್ನಲ್ಲಿ ಅಷ್ಟೇ 25-30 ಸೀಟ್ ಉಳ್ಕೊಂತ ಬಂದೇವೆ. ತೆರವಾದ ಸ್ಥಾನಕ್ಕೆ ಅಹಿಂದವ್ರಿಗೆ ಟಿಕೆಟ್ ಕೊಡಿ ಅಂತ ನಮ್ಮಲ್ಲಿ ಬೇಡಿಕೆ.
ಕಲಬುರಗಿ ಪೊಲೀಸರು ಖತರ್ನಾಕ್ ಕಳ್ಳನೊಬ್ಬನನ್ನ ಬಂಧಿಸಿದ್ದಾರೆ. ಬೆಂಗಳೂರು ಮೂಲದ ಶಿವಕುಮಾರ್ ಅಲಿಯಾಸ್ ದಡಿಯಾ ಶಿವ ಬಂಧಿತ ಅಂತಾರಾಜ್ಯ ಕಳ್ಳ. ಈ ನಟೋರಿಯಸ್ ಡಾಕ್ಟರ್ ಚಂದ್ರಶೇಖರ್ ಅನ್ನೋರ ಮನೆಗೆ ಕನ್ನ ಹಾಕಿ 9 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ. ಅಲ್ಲದೆ ಡಾಕ್ಟರ್ ಅವರ ತಾಯಿ ಕುತ್ತಿಗೆಯಲ್ಲಿದ್ದಂತಹ ಚೈನ್ ಕದ್ದು ಎಸ್ಕೇಪ್ ಆಗಿದ್ದ. ಸದ್ಯ ಈತ ಖಾಕಿ ಬಲೆಗೆ ಬಿದ್ದಿದ್ದು ಈತನ ಮೇಲೆ 40ಕ್ಕೂ ಹೆಚ್ಚು ಕೇಸ್ಗಳಿರುವುದು ಬಯಲಾಗಿದೆ. ವೈದ್ಯರು ಇರ್ತಾರೆ, ವೈದ್ಯರು ಅವರು ಖಾಸಗಿ ಕ್ಲಿನಿಕ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಅಜ್ಜಿ ಇರ್ತಾರೆ, ಅವ್ರ ತಾಯಿ. ಏನು ಒಬ್ಬನು ಆರೋಪಿ ಇದ್ದಾನೆ, ಆ ಮನೆಗೆ ಎಂಟ್ರಾಗ್ತಾನೆ, ಬಾಗಿಲು ಹಾಕಿರೋದಿಲ್ಲ. ಮನೆಗೆ ಎಂಟ್ರಾಗಿ ಅವರಿಗೆ ಕೈಕಾಲು ಕಟ್ಟಿ ಬಾತ್ರೂಮಲ್ಲಿ ಲಾಕ್. ಸಿನಿಮಾ ಸ್ಟಿಲ್ನಲ್ಲಿ ರಾಯಚೂರು ಸೈಬರ್ ಪೊಲೀಸರು ರಾಜಸ್ಥಾನದಲ್ಲಿ 2 ತಿಂಗಳ ಕಾರ್ಯಾಚರಣೆ ನಡೆಸಿ ಸೈಬರ್ ವಂಚಕ ಶಕೀಲ್ ಎಂಬಾತನನ್ನು ಬಂಧಿಸಿದ್ದಾರೆ. 19 ವರ್ಷದ ಶಕೀಲ್ ರಾಯಚೂರು ಡಿಸಿ ನಿತೀಶ್ ಕೆ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿಸಿದ. ತಮಗೆ ಪರಿಚಯವಿರುವಂತಹ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಬೇರೆಡೆಗೆ ವರ್ಗಾವಣೆಯಾಗಿದೆ. ಅವರ ಮನೆಯಲ್ಲಿರುವಂತಹ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ ಸೇರಿದಂತೆ ವಿವಿಧ ಐಟಂಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಮೆಸೇಜ್ ಹಾಕಿದ. ಇದನ್ನು ನಂಬಿ ರಮೇಶ್ ಅನ್ನೋರು 80,000 ಹಣ ಕಳೆದುಕೊಂಡಿದ್ದರು. ರಾಜ್ಯದಲ್ಲಿ ಶೀತ ಚಳಿಗಾಳಿಯಿಂದ ಜನರು ಥರಥರ ನಡುಗುತ್ತಿದ್ದಾರೆ. ಚಳಿಯಲ್ಲಿ ಬಿಸಿ ಬಿಸಿ ಚಿಕನ್ ತಿನ್ನಬೇಕು ಅಂದುಕೊಂಡವರಿಗೆ ಶಾಕ್ ಎದುರಾಗಿದೆ. ಯಾಕಂದ್ರೆ ವಾತಾವರಣ ಬದಲಾವಣೆ ಎಫೆಕ್ಟ್ಗೆ ಚಿಕನ್ ಮೊಟ್ಟೆ ದರ ಏರಿಕೆಯಾಗಿದೆ. 1 ಕೆಜಿ ಚಿಕನ್ ರೇಟ್ 280 ರೂಪಾಯಿಯಿಂದ 300 ರೂಪಾಯಿ ಇದೆ. ಹಾಗೆ ಒಂದು ಮೊಟ್ಟೆಯ ಬೆಲೆ 7 ರೂಪಾಯಿಯಿಂದ 8 ರೂಪಾಯಿಗೆ ಹೆಚ್ಚಳವಾಗಿದೆ. 2 ಕೆಜಿ 200 ಗ್ರಾಮ್ ಮಾಂಸ ಯಾವಾಗ ಬರೋವರೆಗೂ ನಾವು ಕಾಯಲಿಲ್ಲ. 1 ಕೆಜಿ 700-800 ಗ್ರಾಮ್ ಮೇಲೆ ಕೋಳಿ ಮಾರಲಿಕ್ಕೆ ಶುರು ಮಾಡಿದ್ವಿ. ಆ 500 ಗ್ರಾಮ್ ಮಾಂಸ ಯಾವಾಗ ಕಡಿಮೆ ಆಯಿತು, ಆವಾಗ ಶಾರ್ಟೇಜ್ ಆಯಿತು. ಇವಾಗ ನಾನು ಹೇಳಿದಲ್ಲ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಯಾವಾಗ ಮಾರ್ಕೆಟಲ್ಲಿ ಮಾಂಸದ ಶಾರ್ಟೇಜ್ ಬಂತು, ಹಾಗಾಗಿ ಇದು ಡಿಮ್ಯಾಂಡ್ ಜಾಸ್ತಿ ಆಯಿತು. ಕಾಡಂಚಿನ ದುರ್ಗಮ ಹಾದಿ, ವಿದ್ಯಾರ್ಥಿಗಳ ಪರದಾಟ. ಇದು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಂಡಿ ಕುರುಬನದೊಡ್ಡಿ ಗ್ರಾಮ. ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ರಸ್ತೆ ಮತ್ತು ಸಾರಿಗೆ ಸಮಸ್ಯೆ ಬಗ್ಗೆ ಸಿಎಂಗೆ ಪತ್ರ ಚಳವಳಿ ಕೈಗೊಂಡಿದ್ರು. ಟಿವಿ9 ಈ ಬಗ್ಗೆ ವರದಿ ಕೂಡ ಮಾಡಿತ್ತು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ನಿನ್ನೆ ಸಭೆ ನಡೆಸಿ ಗ್ರಾಮದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದಿದ್ದು ಸಿಎಂ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈಗ ಎಲ್ಲೆಲ್ಲಿ ಬಸ್ ವ್ಯವಸ್ಥೆ ಇದೆ ಅದನ್ನು ಮಾಡ್ತಕ್ಕಂಥ ನಾವು ಕೆಲಸ ಮಾಡೋಣ. ಮತ್ತು ಹೊಸದಾಗಿ ಇಲ್ಲಿಗೆ ಸುಮಾರು ಹೊಸದಾಗಿ ಮತ್ತೆ 70 ಬಸ್ ಕೊಡಬೇಕು ಅಂತೇಳಿ ಕೊಡ್ತಾರೆ. ನಾನು KSRTC DC ಅವ್ರನ್ನ ಕರೆದು ಮಾತಾಡ್ತೀನಿ. ಬಸ್ ಶಾರ್ಟೇಜ್ ಅದು ಕೊಡಿಸ್ತೀವಿ. ಸ್ಟೋರ್ ರೂಮ್ನಲ್ಲಿ ವ್ಯಾಸಂಗ, ಬಿರುಕು ಬಿಟ್ಟ ಗೋಡೆಗಳು. ಇದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರದಲ್ಲಿರುವ ಮೌಲಾನಾ ಆಜಾದ್ ಮಾದರಿ ಇಂಗ್ಲಿಷ್ ಸ್ಕೂಲ್. ಈ ಶಾಲೆಯಲ್ಲಿ 6ರಿಂದ 10ನೇ ತರಗತಿಯಲ್ಲಿ ಸುಮಾರು 899 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಸೂಕ್ತ ಮೂಲ ಸೌಕರ್ಯಗಳಲ್ಲದೆ ಪರದಾಡುವಂತಾಗಿದೆ. ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ಕುಂದ್ರಾಕ ಜಾಗ ಇಲ್ರಿ, ನಮ್ಗೆ ಕುಂದ್ರಾಕ ಓದಾಕ ತೊಂದರೆ ಆಗತ್ತೈತ್ರಿ. ಸ್ಕೂಲ್ ಯಾವಾಗ ಬೆಳಿತೈತಿ ಅನ್ನೋದ ಗೊತ್ತಿಲ್ರಿ. ಸ್ಕೂಲ್ ಭಾಳ ದಿನದ ಸ್ಕೂಲ್ ಅಂತ್ರಿ, ಇರಾಕು ಕುಂದ್ರಾಕು ಜಾಗ ಇಲ್ರಿ ಸ್ಕೂಲ್ ಒಳಗೆ. ಇಲ್ಲಿ ಹಲವಾರು ಮೈನಾರಿಟಿ ಮಕ್ಕಳು, ಬಡವ್ರ ಮಕ್ಕಳು ಸರ್, ಎಲ್ಲರೂ ಇಲ್ಲಿ ಶಿಕ್ಷಣ ಓದಾಕಂತ ಏನೋ ಒಂದು ಅವ್ರ ಕನಸು ತಂದಿರ್ತಾರೆ. ಆ ಕನಸಿಗೆ ಎಲ್ಲರೂ ತಣ್ಣೀರು ಉದ್ದಾಗ ಆಗಿದೆ ಸರ್. ಬಟ್ ಇದು ಇವ್ರಿಗೆ ಯಾವ್ದು ಮೂಲಭೂತ ಸೌಕರ್ಯ ಇಲ್ಲ ಸರ್. ಇಲ್ಲಿ ಅವ್ರಿಗೆ ಓನ್ ಬಿಲ್ಡಿಂಗ್ ಇಲ್ಲ ಸರ್ ಇಲ್ಲಿ ಮೊದಲಿಂದ. ಉಡುಪಿಯ ಬ್ರಹ್ಮಾವರದಲ್ಲಿ ಕೃಷಿ ಡಿಪ್ಲೊಮೊ ಕಾಲೇಜು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಮಳೆಗಾಲಕ್ಕೆ ಹಾರಿ ಹೋದಂತಹ ಹಂಚುಗಳು ಹಾಗೇ ಇದೆ. 64 ವಿದ್ಯಾರ್ಥಿಗಳಿದ್ರೂ ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಕಂಪ್ಯೂಟರ್ ಲ್ಯಾಬ್ ಇಲ್ಲದೆ 3 ವರ್ಷ ಕಳೆದು ಮುಚ್ಚಲು ಸಿದ್ಧವಾಗಿದ್ದಂತಹ ಕಾಲೇಜು ಸಾರ್ವಜನಿಕ ಹೋರಾಟದಿಂದ ಮತ್ತೆ ಆರಂಭ ಆಗಿದೆ. ಅನುದಾನ ಬಿಡುಗಡೆ ಮಾಡಿ ಕೃಷಿ ಡಿಪ್ಲೊಮೊ ಕಾಲೇಜಿನ ಪುನಶ್ಚೇತನಕ್ಕೆ ಆಗ್ರಹ ಕೇಳಿಬಂದಿದೆ. ಬಹುಶಃ ಈ ಶಾಲೆಯ ಕಟ್ಟಡ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಕಟ್ಟಡ ನಿರ್ಮಾಣ ಮಾಡಿ ಒಂದೇ ವರ್ಷದಲ್ಲಿ ಅಲ್ಲಿನ ಮೇಲಂತಸ್ತಿನ ಹಂಚು ಪೂರ್ತಿ ಹಾರಿ ಹೋಗಿದೆ. ಈ ಬಗ್ಗೆ ನಾವು 3 ವರ್ಷದ ಹಿಂದೆ ದೂರನ್ನು ಕೊಟ್ಟಿದ್ದೇವೆ. ಆದರೆ ಇದುವರೆಗೆ ಆ ಗುತ್ತಿಗೆದಾರ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅದರ ಗಮನವನ್ನು ಕೊಡಲಿಲ್ಲ. ಕೊಡಗು ಜಿಲ್ಲೆಯ ಟೂರಿಸಂ ಒಂಥರ ಜೂಜಿನ ಹಾಗೆ. ಪ್ರವಾಸೋದ್ಯಮಿಗಳಿಗೆ ಯಾವಾಗ ಲಾಟ್ರಿ ಹೊಡೆಯುತ್ತೋ, ಯಾವಾಗ ಲಾಸ್ ಆಗುತ್ತೋ ಹೇಳೋಕ್ಕಾಗಲ್ಲ. ಸದ್ಯ 2025 ಕೊಡಗು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಲಾಭಕ್ಕಿಂತ ನಷ್ಟವೇ ತಂದಿದೆ. ಸಾಮಾನ್ಯವಾಗಿ ವಾರ್ಷಿಕ ಕನಿಷ್ಠ 40 ಲಕ್ಷ ಪ್ರವಾಸಿಗರು ಕೊಡಗಿಗೆ ವಿಸಿಟ್ ಮಾಡ್ತಾರೆ. ಆದರೆ 2025ರಲ್ಲಿ ಕೊಡಗಿಗೆ ಭೇಟಿ ಕೊಟ್ಟ ಪ್ರವಾಸಿಗರ ಸಂಖ್ಯೆ 18 ಲಕ್ಷವನ್ನ ದಾಟಿಲ್ಲ. ನಿರಂತರ ಮಳೆಯೂ ಇದಕ್ಕೆ ಕಾರಣ ಎನ್ನಲಾಗಿದೆ. ಕೊಡಗಿಗೆ ಪ್ರವಾಸಿಗರು ಬರುವಾಗ ಅವರಿಗೆ ಇಲ್ಲಿ ಕೊಡಗಿನವರು ಯಾವ ರೀತಿ ಏನಾದ್ರು ಮಾಡ್ತಿದ್ದಾರೆ ಅಂತ ಹೇಳೋದು ನಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ತೋರಿಸ್ಕೊಡಲಿಕ್ಕೆ ಒಂದು ಕೊಡಗು ವಿಲೇಜ್ ಅಂತ ಹೇಳುವಂಥದ್ದು ತೋಟಗಾರಿಕೆ ಇಲಾಖೆಯ ಮುಖಾಂತರ ಇವತ್ತು ಪ್ರವಾಸೋದ್ಯಮ ಇಲಾಖೆಯವರು ಸುಮಾರು 1 ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ.
ರಾಮನಗರದಲ್ಲಿರುವ ಶ್ರೀರಾಮದೇವರ ಬೆಟ್ಟ ದೇಶದ ಏಕೈಕ ರಣಹದ್ದು ವನ್ಯಜೀವಿ ಧಾಮ. ಪ್ರತಿ ವರ್ಷ ಚಳಿಗಾಲದಲ್ಲಿ ಉತ್ತರ ಭಾರತ ಮೂಲದ ಹಿಮಾಲಯನ್ ಗ್ರೀಫನ್ ಹಾಗೂ ಹೆರೋಷಿನ್ ಗ್ರೀಫನ್ ಜಾತಿಯ 2 ರಣಹದ್ದುಗಳು ಇಲ್ಲಿಗೆ ಬರ್ತಾ ಇದ್ವು. ಚಳಿಗಾಲದ ಅತಿಥಿಗಳು ಎಂದೇ ಇವುಗಳನ್ನು ಕರೆಯಲಾಗ್ತಾ ಇತ್ತು. ಆದರೆ ಈ ಬಾರಿ ಈ ಅತಿಥಿಗಳ ಆಗಮನವಾಗಿಲ್ಲ. ರಣಹದ್ದುಗಳ ಸಂತತಿ ಕಡಿಮೆಯಾಗ್ತಾ ಇರೋದು, ಆಹಾರದ ಕೊರತೆ ಕೂಡ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ನಮ್ಮ ರಣಹದ್ದು ವನ್ಯಜೀವಿ ಧಾಮ ಏನಿದೆ ರಾಮನಗರದ್ದು, ಅದು ದೇಶದ ಮೊಟ್ಟ ಮೊದಲ ರಣಹದ್ದು ವನ್ಯಜೀವಿ ಧಾಮ ಅಂತ ಹೇಳಿ ಕರೀತಾರೆ. ಈಗೇನಂತಂದರೆ ನಮ್ಮ ಚಳಿಗಾಲದಲ್ಲಿ ವಿಂಟರ್ ಆಗಿ ಹಿಮಾಲಯನ್ ಗ್ರೀಫನ್ ಪ್ರತಿ ವರ್ಷವೂ ಬರ್ತಿತ್ತು. ಕಳೆದ 2 ವರ್ಷದಿಂದ ಒಂದು ಬರ್ತಿಲ್ಲ ಅಂತ ಒಂದು ಕಾರಣದಿಂದ ಹೇಳ್ತಾರೆ. ಆದರೆ ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಅದು ವೈಜ್ಞಾನಿಕವಾಗಿ ಒಂದಷ್ಟು ಅಧ್ಯಯನಗಳಾಗಬೇಕಾಗಿದೆ ಮತ್ತು ಒಬ್ಬರು ಬಯಲಜಿಸ್ಟ್ನ ಆಯ್ಕೆ ಮಾಡಬೇಕಾಗಿದೆ. ಈಗ ರಣಹದ್ದು ವನ್ಯಜೀವಿ ಧಾಮ ಮಾಡಿದಾಗಿಂದನೂ ಕೂಡ ಯಾರೋ MS ಸ್ಟೂಡೆಂಟ್ಗಳು ಅವರು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆಗಳಲ್ಲಿ 100 ವರ್ಷಗಳಿಗೂ ಅಧಿಕ ವರ್ಷಗಳ ಇತಿಹಾಸವನ್ನು ಹೊಂದಿರುವ ವಿಜಯಪುರ ನಗರದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರರ 109ನೇ ಜಾತ್ರಾ ಮಹೋತ್ಸವಕ್ಕೆ ಇಂದು ಚಾಲನೆ ಸಿಗಲಿದೆ. ಇಂದಿನಿಂದ ಜನವರಿ 17ರವರೆಗೂ ಅದ್ಧೂರಿಯಾಗಿ ಜಾತ್ರೆ ನಡೆಯಲಿದೆ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಗ್ರಾಮೀಣ ಕ್ರೀಡೆಗಳಾದ ಕುಸ್ತಿ ಹಾಗೂ ಭಾರ ಎತ್ತುವ ಸ್ಪರ್ಧೆಗಳು ನಡೆಯಲಿವೆ. ಕೊಪ್ಪಳದಲ್ಲಿ ಗವಿಮಠದ ಅಜ್ಜನ ಜಾತ್ರೆಯ ಸಂಭ್ರಮ ಕಡಿಮೆಯಾಗಿಲ್ಲ. ಜನವರಿ 18ರವರೆಗೂ ಕೂಡ ಮಹಾದಾಸೋಹ ನಡೆಯಲಿದೆ. ಸರಳತೆಗೆ ಹೆಸರುವಾಸಿಯಾಗಿರುವ ಗವಿಮಠದ ಶ್ರೀಗಳು ನಿನ್ನೆ ತಾವೇ ಅಕ್ಕಿ ಮೂಟೆಯನ್ನ ಹೊತ್ತು ಸಾಗಿಸಿದ್ರು. ದಾಸೋಹದ ಸೇವೆಯಲ್ಲಿರುವ ಮಕ್ಕಳೊಂದಿಗೆ ಆತ್ಮೀಯತೆಯಿಂದ ಬೆರೆತಿದ್ದು ಈ ವಿಡಿಯೋ ವೈರಲ್ ಆಗಿದೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ರಾಜೀವಾರುನನ್ನ ಬಂಧಿಸಲಾಗಿದೆ. ಮಕರ ಸಂಕ್ರಾಂತಿ ಸಮೀಪಿಸ್ತಾ ಇರುವಾಗಲೇ ಚಿನ್ನದ ಕಳ್ಳತನ ಪ್ರಕರಣದಲ್ಲಿ ಪ್ರಧಾನ ಅರ್ಚಕರ ಬಂಧನ ಆಗಿರೋದು ಸಂಚಲನ ಮೂಡಿಸಿದೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸನ್ನಿಧಿಯಲ್ಲಿ ಚಿನ್ನದ ರಾಶಿಯೇ ಇದೆ. ಮೆಟ್ಟಿಲು, ಬಾಗಿಲು, ದೇವರ ಮೂರ್ತಿ ಎಲ್ಲವೂ ಚಿನ್ನದ್ದೇ ಆಗಿದೆ. ದೇಗುಲದ ಬಾಗಿಲಲ್ಲಿರುವ ದ್ವಾರಪಾಲಕ ಮೂರ್ತಿಗಳಿಗೂ ಚಿನ್ನದ ಲೇಪನ ಮಾಡಿಸಲಾಗಿದೆ. ಮಧ್ಯದ ದೊರೆ ದೇಶ ಬಿಟ್ಟು ಪರಾರಿಯಾಗಿರುವ ವಿಜಯ್ ಮಲ್ಯ ಕೊಡುಗೆಯಾಗಿ ಕೊಟ್ಟಿದ್ದ ಈ ಚಿನ್ನದ ಲೇಪನಕ್ಕೆ ಕನ್ನ ಹಾಕಲಾಗಿತ್ತು. ಇದೇ ಪ್ರಕರಣದ ತನಿಖೆ ನಡೆಸ್ತಾ ಇರುವ SIT ಈ ಹಿಂದೆ ಮಾಜಿ ಅರ್ಚಕ ಉನ್ನಿ ಕೃಷ್ಣನ್ ಪೊಟ್ಟಿಯನ್ನ ಬಂಧಿಸಲಾಗಿತ್ತು. ಇದೀಗ ಪ್ರಧಾನ ಅರ್ಚಕ ತಂತರೆ ಕಂಡ್ರರಾರು ರಾಜೀವ ಬಂಧಿಸಲಾಗಿದೆ. ಅಂಡರ್-19 ವಿಶ್ವಕಪ್ ಸಿದ್ಧತೆಯಲ್ಲಿ ಭಾರತ ಯುವ ತಂಡದ ಆಟಗಾರ ವೈಭವ್ ಸೂರ್ಯವಂಶಿ ಸ್ಕಾಟ್ಲೆಂಡ್ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಿದ್ದಾರೆ. ಕೇವಲ 50 ಎಸೆತಗಳಲ್ಲಿ 96 ರನ್ ಬಾರಿಸಿ ಶತಕದಿಂದ ವಂಚಿತರಾದರೂ ವೈಭವ್ ತಮ್ಮ ಸ್ಫೋಟಕ ಫಾರ್ಮ್ ಮುಂದುವರೆಸಿದ್ದಾರೆ. 50 ಎಸೆತಗಳಲ್ಲಿ 9 ಬೌಂಡರಿ ಮತ್ತು 7 ಸಿಕ್ಸರ್ಗಳ ಸಹಿತ 96 ರನ್ ಬಾರಿಸಿದ್ದಾರೆ.